ಏನೇ ಯೋಚನೆ ಮಾಡ್ತಿದ್ಯಾ? ಅಮ್ಮ, ನಾವ್ ಹುಡ್ಗಿರು ಸುಮ್ನೆ 1ರಿಂದ 8 ಅಂತ ಪಾಸ್ವರ್ಡ್ ಇಟ್ಕೊಳ್ಳಲ್ಲ. ಮತ್ತೆ ಹ ಆಮೇಲೆ ಡೇಟ್ ಆಫ್ ಬರ್ತ್ ಏನು? ಜನವರಿ 30, 2004 ಅಲ್ವಾ? ಹಾ, ಅದೇ ಅದೇ. ಮೀನಾ, ಅಮ್ಮನ್ ಕರಿ. ನಾನ್ ಯಾಕೆ ಕರೀಲಿ? ನೀವೇ ಕರ್ಕೊಳ್ಳಿ ನಿಮ್ ಸೊಸೆನ. ತರ್ಲೆ, ಕರಿ ಅಂದ್ರೆ ಕರಿಬೇಕು, ಕರಿ. ಅಮ್ಮು, ಅಮ್ಮು, ಊಟಕ್ ಬಾ. ಹಾ ಅಕ್ಕ, ಬಂದೆ. ಕೂತ್ಕೋ. ಮೀನಾ, ನೀನ್ ಕುತ್ಕೊಂಡು ಊಟ ಮಾಡು. ಅಲ್ಲ ಅತ್ತೆ, ಅದು ಕುತ್ಕೋ ಅಂದೆ. ತಿನ್ನು, ನಿನಗೆ ಹೇಳ್ತಿರೋದು, ತಿನ್ನು. ಅತ್ತೆ, ಸಾರಿ ಅತ್ತೆ, ನಂಗೆ ಗೊತ್ತಾಗ್ಲಿಲ್ಲ. ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ನನ್ ಕ್ಷಮಿಸ್ಬಿಡಿ ಅತ್ತೆ. ಅತ್ತೆ, ಸಾರಿ ಅತ್ತೆ, ಇನ್ಯಾವತ್ತೂ ನಾನು ಹಿಂಗ್ ಮಾತಾಡಲ್ಲ. ನೀವೇನು ಅಂತ ನಂಗೆ ಗೊತ್ತು ಅತ್ತೆ. ನೀವು ನನಗೋಸ್ಕರ ಎಷ್ಟೊಂದು ರಿಸ್ಕ್ ತಗೊಂಡ್ರಿ, ಆದ್ರೆ ನಾನು ಅದ್ರ ಬಗ್ಗೆ ಕೇವಲ ಮಾತಾಡ್ಬಿಟ್ಟೆ. ಇನ್ಯಾವತ್ತೂ ನಾನು ಅಂತ ತಪ್ಪು ಮಾಡೋದಿಲ್ಲ. ಇದು ಒಂದ್ಸಲಿ ನನಗ್ ಕ್ಷಮಿಸಿ ಅತ್ತೆ. ನನ್ನನ್ನು ಕ್ಷಮಿಸ್ಬಿಡು ಅಮ್ಮು. ನಿನ್ನ ವಿಚಾರದಲ್ಲಿ ನಾನು ತಪ್ಪು ನಿರ್ಧಾರ ತಗೊಂಡಿರ್ಬೋದು, ಆದ್ರೆ ಶತ್ರುಗಳಿಗೂ ಒಳ್ಳೇದನ್ನ ಬಯಸೋ ಕುಟುಂಬ ಕಣೆ ಅಮ್ಮು ನಮ್ದು. ಅಂತದ್ರಲ್ಲಿ ನಿನ್ನ ವಿಚಾರದಲ್ಲಿ ನಾನು ಕೆಟ್ಟದ್ ಬಯಸ್ತೀನ? ನಿನಗೆ ಒಳ್ಳೇದಾಗ್ಲಿ ಅಂತಾನೆ ನಾನು ಹಾಗೆ ಮಾಡಿದ್ದಮ್ಮು. ಅವತ್ ನಾನು ನಿನಗೆ ಹೇಳಿದ್ನಲ್ಲ, ಅದೆಲ್ಲ ನನ್ ಬರೀ ಬಾಯಿ ಮಾತು ಅನ್ಕೊಂಡ್ಯಾ? ನಿಜವಾಗ್ಲೂ ನನಗ್ ಮಗಳು ಕಣೆ. ನಾನ್ ನಿನಗ ಅಮ್ಮ. ಅಮ್ಮ ಯಾವತ್ತಾದ್ರೂ ಮಗಳಿಗೆ ಕೆಟ್ಟದ್ ಬಯಸ್ತಾರ? ನಂಗೆ ಗೊತ್ತಾಗುತ್ತೆ, ನಾನೇ ಹುಚ್ಚಿ ಏನೇನೋ ಮಾತಾಡ್ಬಿಟ್ಟು ನಿಮಗ್ ನೋವು ಮಾಡ್ಬಿಟ್ಟೆ. ನೀ ನನಗೆ ಹೊಡೀರಿ ಅಂತೆ, ಹೊಡೀರಿ ಅಂತೆ. ಏ ಅಮ್ಮು, ಏನು ಮಾತಾಡ್ತಾ ಇದ್ಯಾ? ಚಿಕ್ಕ ಮಕ್ಕಳ ತರ ಆಡ್ತಿದ್ಯಾ? ಕುತ್ಕೋ, ಕುತ್ಕೋ. ಏನಮ್ಮು ಇದೆಲ್ಲ? ಎಲ್ಲಿ ಅನ್ನು ಅತ್ತೆ, ಇದೊಳ್ಳೆ ಚೆನ್ನಾಗಾಯ್ತು. ಈ ಚಿಕ್ಕ ಸೊಸೆಗೆ ಮಾತ್ರ ಕೈ ತುತ್ತು, ಈ ಮನೆ ಹಿರಿ ಸೊಸೆಗಿಲ್ವಾ? ಅಯ್ಯೋ ನನ್ ಬಂಗಾರಿ, ನಿನಗ್ ನನ್ ತಿನ್ಸಲ್ಲ ಅಂತೀನೇನೆ. ನೀನು ಈ ಮನೆ ಬಂಗಾರ. ಎಲ್ಲಿ ಅನ್ನು ನೀವಿಬ್ರು ಈ ಮನೆ ದೀಪಗಳು. ನೀವ್ ನಗ್ನಗ್ತಾ ಇದ್ರೇನೆ ಈ ಮನೆಗೆ ಬೆಳಕು ತುಂಬೋದು. ಇನ್ಯಾವತ್ತೂ ನಿಮ್ ಕಣ್ಣಲ್ಲಿ ನೀರ್ ಬರ್ಬಾರ್ದು. ನೀವ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಅವಾಗ ಆ ಕಷ್ಟ ನಿಮ್ ಹತ್ರನೇ ಸುಳಿಯಲ್ಲ.
ಅತ್ತೆ ಸ್ಟಾಪ್. ಇವಾಗ ನೀವಾ ಮಾಡಿ. ಅತ್ತೆ ನನ್ ಕೈ ತುತ್ತು. ಛೇ, ಬೇಗ ಚಾರ್ಜ್ ಆಗಿ ಸಾಯೋದಕ್ಕೆ ಈ ಫೋನ್ ಏನ್ ರೋಗನೋ. ಅಪ್ಪ ಆನ್ ಆಯ್ತು. ಅಯ್ಯೋ, ಪಾಸ್ವರ್ಡ್ ಬೇರೆ ಇದೆಯಾ? ಏನಿರ್ಬೋದು ಪಾಸ್ವರ್ಡ್? ಓಪನ್ ಆಗ್ತಿಲ್ವಲ್ಲ. ಅಮ್ಮ ಮತ್ತೇನಾಯ್ತು? ಅಮ್ಮನಿನ್ ಫೋನ್ ಸಿಕ್ತು ತಾನೆ? ಮತ್ತೆ ಟೆನ್ಷನ್ ಆಗಿದ್ಯಾ? ಸಿಕ್ತು ಕಣೆ, ಆದ್ರೆ ಪಾಸ್ವರ್ಡ್ ಇದೆ. ಯಾವ ಪಾಸ್ವರ್ಡ್ ಹಾಕಿದ್ರು ಓಪನ್ ಆಗ್ತಾ ಇಲ್ಲ. ಹೌದಾ? ಕೊಡಿಲಿ. ಏನೇ ಯೋಚನೆ ಮಾಡ್ತಿದ್ಯಾ? ಅಮ್ಮ ನಾವ್ ಹುಡ್ಗಿರು ಸುಮ್ನೆ 1 ರಿಂದ 8 ಅಂತ ಪಾಸ್ವರ್ಡ್ ಇಟ್ಕೊಳ್ಳಲ್ಲ. ಮತ್ತೆ ಹಾ, ಆಮೇಲೆ ಡೇಟ್ ಆಫ್ ಬರ್ತ್ ಏನು? ಜನವರಿ 30, 2004 ಅಲ್ವಾ? ಹಾ, ಅದೇ ಅದೇ. ಹಾ ಅಮ್ಮ, ದೊಡ್ಡಪ್ಪನ ಡೇಟ್ ಆಫ್ ಬರ್ತ್ ಏನು? ನಿಮ್ ದೊಡ್ಡಪ್ಪಂದ? ನಿಮ್ಮಪ್ಪ ಹುಟ್ಟಿದ್ದು ಜೂನ್ 24, 1977. ಅಲ್ಲಿಗೆ ನಿಮ್ಮಪ್ಪನಿಗೆ 48 ವರ್ಷ. ಅಂದ್ರೆ ಅವ್ರಿಗಿಂತ 2 ವರ್ಷ ಸೂರ್ಯಕಾಂತ್ ದೊಡ್ಡವನು. ಅಲ್ಲಿಗೆ 1975. ಹಾ, ಕರೆಕ್ಟ್. ಅದೇ ಹಾಕು. ಅಮ್ಮ ಓಪನ್ ಆಯ್ತು. ಹೌದಾ? ಕೊಡು. ಹೌದಲ್ವಾ? ನನ್ ಜವನ ಮರಿಕಣಕ್ ನೀನು. ಅಮ್ಮ ಇದೇನ್ ರಾಕೆಟ್ ಸೈನ್ಸ್ ಅಲ್ಲ. ಹುಡ್ಗಿರ್ಗೆ ಅವ್ರ ಅಪ್ಪ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಡೇಟ್ ಆಫ್ ಬರ್ತ್ ನ ಪಾಸ್ವರ್ಡ್ ಇಟ್ಕೊಂಡಿರ್ತಾರೆ. ಇದು ಕಾಮನ್ ಅಮ್ಮ. ಅದೆಲ್ಲ ನಂಗೆ ಗೊತ್ತಿಲ್ಲ ಕಣೆ. ನೀನು ಫೋನ್ ಅನ್ಲಾಕ್ ಮಾಡ್ದಿಲ್ಲ, ನನಗಷ್ಟೇ ಸಾಕು. ಜೊತೆ ಅವನ್ ಹೆಸರು ಏನು ಅಂತ ಗೊತ್ತೇನೆ? ಮತ್ ಯಾರು ಅಂತ ಹೇಗೆ ಕಂಡಿಡಿಲಿ? ಜೊತೆ ಯಾಕೋ ಈ ಸಿದ್ದು ಅನ್ನೋನೇ ಅನ್ಸುತ್ತೆ ಕಣೆ. ಸಿದ್ದುನೆ ಅಂತ ಹೆಂಗ್ ಹೇಳ್ತೀಯಾ? ಸಿದ್ದು ಅಂತ ಒಂದ್ ಹಾರ್ಟ್ ಹಾಕಿ ನಂಬರ್ ಸೇವ್ ಮಾಡಿದಾಳೆ. ಇರು, ಚಾಟ್ ಓಪನ್ ಮಾಡ್ತೇನೆ. ಸಿದ್ದು ಮನೆಗ್ ಬಂದ್ ನಮ್ಮ ಅಪ್ಪನ ಹತ್ರ ಮಾತಾಡು. ಜಸ್ ಇದೇ ಕಣೆ ಜ್ಯೋತಿ. ನೋಡು, ಐ ಲವ್ ಯು ಅಂತ ಮೆಸೇಜ್ ಮಾಡಿದಾನೆ. ಲವ್ ಯು ಟು ಅಂತಾನು ಕಳ್ಸಿದಾನೆ ಕಣೆ. ನೋಡಿಲಿ. ಅಮ್ಮ ಸೂಪರ್ ಅಮ್ಮ, ಅಂತೂ ಕಂಡಿಡ್ಬಿಟ್ಟಲ್ಲ. ನಮಸ್ತೆ ನಂದವ್ರೆ. ನಮಸ್ಕಾರ ಜೋಯಿಸ್ರೆ, ಕೂತ್ಕೊಳ್ಳಿ. ಗಿರ್ಜಾ, ಗಿರ್ಜಾ. ಬಂದೆ. ಅರೆ, ನಮಸ್ತೆ ಜೋಯಿಶ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗಿರ್ಜನ್ನವ್ರೆ. ಏನ್ ತಗೊಂತೀರಾ? ಕಾಫಿ, ಟೀ? ಕಾಫಿ ಟೀ ಎಲ್ಲ ಏನು ಬೇಡ. ಹಾ, ನನಗೆ ಒಂದು ಲೋಟ ಹಾಲು ಕೊಡಿ. ಬೆಲ್ಲ ಸಕ್ಕರೆ ಏನು ಹಾಕ್ಬೇಡಿ, ಬರೀ ಹಾಲು ಅಷ್ಟೇ. ಆಯ್ತು, ಹಾಗೆ ಆಗಿ ಈಗ ತಂದ್ಬಿಡ್ತೀನಿ. ಮತ್ತೆ ಏನ್ ವಿಷಯ ಮಾತಾಡ್ಬೇಕು ಅಂದ್ರಿ? ನನ್ನ ಹಿರಿಮಗ ಮಾಧವನ್ಗೆ ಮದುವೆ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದಲ್ಲ ಒಂದು ಅಡೆತಡೆ ಬರ್ತಾನೆ ಇದೆ ಜೋಯಿಸ್ರೆ. ಎಲ್ಲ ಸರಿ ಹೋಗಿ ಕೊನೆಯಲ್ಲಿ ಬೇಡ ಅಂತ ಇದ್ದಾರೆ. ನನ್ನ 2ನೇ ಮಗ 3ನೇ ಮಗನ್ಗಾಗ್ಲೇ ಮದುವೆ ಆಗಿದೆ. ಇದೇ ಕಾರಣಕ್ಕೆ ಹಿರಿಮಗನ್ಗೆ ಸಂಬಂಧ ಕೂಡ ಬರ್ತಾ ಇಲ್ಲ. ನನ್ಗಂತೂ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಜೋಯಿಸ್ರೆ. 2 ವರ್ಷದ ಹಿಂದೆ ನಿಮ್ಮ ಹತ್ರ ಜಾತಕ ತೋರಿಸಿದಾಗ ಅವನಿಗೇನು ಸಮಸ್ಯೆ ಇಲ್ಲ ಅಂತ ನೀವು ಹೇಳಿದ್ರಿ. ನಿಜ ಹೇಳ್ಬೇಕು ಅಂದ್ರೆ ನಾನು ಜಾತಕ ಎಲ್ಲ ನಂಬೋನಲ್ಲ. ಆದ್ರೂ ಅವನ ಜಾತಕದಲ್ಲಿ ಏನಾದ್ರು ದೋಷ ಇದೆಯಾ ಅಂತ ಚಿಂತೆ ಆಗ್ತಾ ಇದೆ. ಅದಕ್ಕೆ ಇನ್ನೊಂದ್ಸಲ ಮಾಧವನ್ ಜಾತಕನ ನಿಮಗೆ ತೋರ್ಸೋಣ ಅಂತಾನೆ ಫೋನ್ ಮಾಡಿದ್ದು. ನೀವು ಬೇರೆ ಊರಲ್ಲಿಲ್ಲ, ನಾಳೆ ನಾನೇ ಬರ್ತೀನಿ ಇದ್ರಲ್ಲ, ನಿಮ್ ದಾರಿನ ಕಾಯ್ತಾ ಇದ್ದೆ. ಮನೆಯಲ್ಲಿ ಎಲ್ಲರ ಜಾತಕನು ವರ್ಷಕ್ಕೊಂದ್ಸರಿ ನೋಡ್ಸೋ ರೂಢಿ ಇಟ್ಕೋಬೇಕು, ಅದು ಒಳ್ಳೇದು. ಇರ್ಲಿ, ಮಾಧವನ್ ಜಾತಕ ಕೊಡಿ, ಇಲ್ಲೇ ನೋಡ್ತೀನಿ. ಹಾ,
ತಗೊಳ್ಳಿ. ಗಿರಿಜಾ, ಹ? ಮಾಧವನ್ ಜಾತಕ ತಗೊಂಬ. ಈಗಲೇ ತಂದೆ. ಜ್ಯೋತಿ, ಆ ಸಿದ್ದು ಎಷ್ಟು ಸಲ ಫೋನ್ ಮಾಡಿದ್ರು ಕಾಲ್ ಕನೆಕ್ಟ್ ಕಣೆ. ಅಮ್ಮ ನಂಗೆ ಅನ್ಸುತ್ತೆ ಅವ್ನು ಅಮೂಲ್ಯ ಕೈ ಕೊಟ್ಟಿದ್ದಾನಲ್ವಾ, ಅದಕ್ಕೆ ಎಲ್ಲಾದ್ರೂ ಓಡೋಗಿರ್ಬೇಕು. ಅದಕ್ಕೆ ಔಟ್ ಆಫ್ ರೀಚ್ ಬರ್ತಾ ಇದೆ. ಅವ್ನ್ ಎಲ್ಲಾದ್ರೂ ಹಾಳಾಗೋಗಿರ್ಲಿ ಕಣೆ. ಅವನ್ ಮಧ್ಯೆ ಅಮೂಲ್ಯ ಮಧ್ಯೆ ಅದ್ ಏನ್ ನಡೀತು ಅಂತ ನಾನ್ ತಿಳ್ಕೋಬೇಕು. ಅಮ್ಮ ಅಮ್ಮು ನಂಬರ್ ನನಗೆ ಕಾಲ್ ಮಾಡು ನೋಡೋಣ. ಹಾ, ಹೇ, ಆ ಸಿದ್ದು ಅಮೂಲ್ಯ ನಂಬರ್ನ ಬ್ಲಾಕ್ ಮಾಡಿದಾನೆ ಕಣೆ. ಕೈ ಕೊಟ್ಟು ಓಡೋದನು, ಆ ಅಮೂಲ್ಯ ಕಾಲ್ ಮಾಡ್ತಾಳೆ ಮಾತಾಡೋಣ ಅಂತ ಅನ್ಬಿಟ್ಟು ಹಂಗೆ ಇಟ್ಟಿರ್ತಾನ. ಮತ್ತೇನಮ್ಮ ಮಾಡೋದು? ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ ಕಣೆ. ಆ ಅಮೂಲ್ಯನ್ ಫೋನ್ ನನ್ ಕೈ ಸಿಕ್ಕಿದ ತಕ್ಷಣ ನಾನ್ ಗೆದ್ಬಿಟ್ಟೆ ಅಂತ ಬೀಗ್ಬಿಟ್ಟೆ ಕಣೆ. ಪಾಸ್ವರ್ಡ್ನು ಹೆಂಗೋ ಕಂಡಿಡ್ದು ಆ ಸಿದ್ದು ನಂಬರ್ನು ತಗೊಂಡೆ. ಇಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಆಗ್ತಾನೆ ಇಲ್ವಲ್ಲೇ. ಏನಾದ್ರೂ ದಾರಿ ಇರುತ್ತಮ್ಮ, ಯೋಚನೆ ಮಾಡು. ಆದ್ರೆ ನಮಗ್ ಬೇಕಾದ ಟೈಮ್ಗೆ ಆ ದಾರಿ ಸಿಗದೆ ಹೋದ್ರೆ ಇನ್ ಯಾವತ್ತೋ ಸಿಕ್ಕಿ ಅದರಿಂದ ಏನ್ ಪ್ರಯೋಜನ ಹೇಳು. ಅಮೂಲ್ಯ ವಿಷಯ ಬಿಸಿ ಬಿಸಿ ಇದ್ದಾಗ ನಾವ್ ಇನ್ನೊಂದು ಬಾಂಬ್ ಹಾಕ್ಬೇಕು. ಆಗ್ಲೇ ಅದು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಆಗೋದು. ನಾನು ಅಮೂಲ್ಯನ್ ಕಾಲೇಜಿಗೆ ವಿಚಾರಿಸಕ್ ಟ್ರೈ ಮಾಡ್ದೆ ಅಮ್ಮ, ಆದ್ರೆ ಯಾರು ಏನು ಕರೆಕ್ಟಾಗಿ ಹೇಳಲಿಲ್ಲ. ಯಾರಿಗೂ ಅವಳ ಲವ್ ಬಗ್ಗೆ ಕರೆಕ್ಟಾಗಿ ಗೊತ್ತೇ ಇಲ್ಲ. ಎಂತ ದೊಡ್ಡ ಕಳ್ಳ ಆದ್ರೂ ಒಂದಲ್ಲ ಒಂದ್ ಸುಳಿವನ್ನ ಬಿಟ್ಟೇ ಬಿಟ್ಟಿರ್ತಾನೆ ಕಣೆ. ಅದನ್ನ ನಾವು ಕಂಡಿಡಿಬೇಕು. ನಂದವರೇ, ನೀವು ಅಂದ್ಕೊಂತಾರ ಈ ಜಾತಕದಲ್ಲಿ ಯಾವ ದೋಷನೂ ಇಲ್ಲ, ಎಲ್ಲ ಚೆನ್ನಾಗಿದೆ. ನಿಜ ಹೇಳಬೇಕು ಅಂದ್ರೆ ಮಾಧವನ ಮದುವೆ ಮಾಡೋದಕ್ಕೆ ಇದು ಪ್ರಶಸ್ತವಾದ ಸಮಯ. ಮತ್ತ್ಯಾಕೆ ಅವನಿಗೆ ಮದುವೆನೇ ಆಗ್ತಾ ಇಲ್ಲ? ಮದುವೆ ಅದು ಸುಲಭನ? ಗಂಡು ಹೆಣ್ಣು ಪರಸ್ಪರ ಅವ್ರ ಕುಟುಂಬದವರು ಒಪ್ಪಿ ಮದುವೆ ಆಗೋದು ಹುಡುಗಾಟ ಅಲ್ಲ. ಸಂಬಂಧ ಗಟ್ಟಿ ಆಯ್ತು ಅಂದ್ರೂ ಕೂಡ ಮುರಿದೋಗೋದು ಸಹಜನೇ. ನೀವೊಂದು ಕೆಲಸ ಮಾಡಿ, ಕುಜ ಶಾಂತಿ ಹೋಮ ಮಾಡಿಸಿ. ಇದರಿಂದ ಏನೋ ಚಿಕ್ಕ ಪುಟ್ಟ ದೋಷ ಇದ್ರೆ ನಿವಾರಣೆ ಆಗಿ ಹುಡುಗಿನೂ ಸಿಗ್ತಾಳೆ, ನಿಮ್ ಮಗನಿಗೆ ಮದುವೆನೂ ಆಗತ್ತೆ. ಹಾಗಾದ್ರೆ ತೊಂದರೆ ಏನಿಲ್ಲ ತಾನೆ? ಏನೂ ತೊಂದರೆ ಇಲ್ಲ. ಆದ್ರೆ ಒಂದು ವಿಷಯ, ಏನ್ ಜೋಯಿಸ್ರೆ? 3 ತಿಂಗಳೊಳಗೆ ಅವನಿಗೆ ಮದುವೆ ಆಗಬೇಕು. ಯಾಕಂದ್ರೆ ಮಾಧವನಿಗೆ ಗುರುಬಲ ಇರೋದು ಇನ್ನು 3 ತಿಂಗಳೇ. ಈಗ ಮದುವೆ ಮಾಡಿಲ್ಲ ಅಂದ್ರೆ ಮುಂದೆ 4 ವರ್ಷ ಆದ್ರೂ ಮದುವೆ ಮಾಡಕ್ಕಾಗಲ್ಲ. ಅದು ನಿಮ್ಮ ಗಮನದಲ್ಲಿ ಇರ್ಲಿ. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು, ಆದಷ್ಟು ಬೇಗ ಶಾಂತಿ ಮಾಡಿಸಿ, ಆ ನಂತರ ಮದುವೆ ಮಾಡಿಸಿ. ಸರಿ ಜೋಯಿಸ್ರೆ. ಗಿರಿಜಾ, ಒಳ್ಳೇದಾಗ್ಲಿ. ನಾನು ಬರ್ತೀನಿ. ಆಗ್ಲೇ.